ನಿಮಗೆ ಗೊತ್ತಿರೋ ಹಾಗೆ ಇವತ್ತು ಅಧಿಕೃತವಾಗಿ ನಾನು ನಮ್ಮ ಪಕ್ಷದ ಅಭ್ಯರ್ಥಿಯ ಪ್ರಚಾರ ನಾನು ಇವತ್ತು ನಿಗದಿ ಮಾಡಿ ಈಗಾಗಲೇ ಸುಮಾರು ಇವತ್ತು 22 ಹಳ್ಳಿಗಳನ್ನು ನಾವು ಗ್ರಾಮೀಣ ಪ್ರದೇಶದಲ್ಲಿ ಪ್ರಚಾರ ಮಾಡಿಕೊಂಡು ನಮ್ಮ ಯಲ್ಲೋಳ್ಳಿ ರಮೇಶ್ ಅವರು, ನಮ್ಮ ರಫೀವುಲ್ ಅವರು, ಶ್ರೀನಿವಾಸ್ ಅವರು, ನಮ್ಮ ಅಭ್ಯರ್ಥಿಯ ಜೊತೆಗೆ ಪ್ರಸಾದ್ ಅವರು ಎಲ್ಲರೂ ಸಹ ನಾವು ಭಾಗವಹಿಸಿ ನನ್ನ ಅನಿಸಿಕೆಗೆ ಅಭೂತಪೂರ್ವವಾದ ಒಂದು ಪಾಸಿಟಿವ್ ಸ್ವಾಗತವನ್ನು ನಮಗೆ ಸಿಕ್ಕಿದೆ. ಇದರಲ್ಲಿ ಕಾರಣ ನಿಮಗೆಲ್ಲ ಗೊತ್ತಿರೋದು, ನೀವೆಲ್ಲ ಸ್ಥಳೀಯ ಮಾಧ್ಯಮ ಮಿತ್ರರು, ನಿಮಗೆಲ್ಲ ಗೊತ್ತೇ ಇದೆ. ಇವತ್ತಿನ ದಿವಸ ಈ ರಾಜ್ಯದ ಉದ್ದಗಲಕ್ಕೂ ಭಾರತೀಯ ಜನತಾ ಪಕ್ಷದ ಏನು ಭ್ರಷ್ಟಾಚಾರದ ಪರಮಾವಧಿಯನ್ನು ಮುಟ್ಟಿದೆ, ಈ ಭ್ರಷ್ಟಾಚಾರ ಯಾವ ರೀತಿ ಜನಸಾಮಾನ್ಯರಿಗೆ, ಬಡವರಿಗೆ, ಹಳ್ಳಿಗಳಲ್ಲಿರೋರಿಗೆ ಅದು ಮುಟ್ಟಿದೆ, ಎಫೆಕ್ಟ್ ಆಗಿದೆ, ತೊಂದರೆ ಆಗಿದೆ ಅಂತ ನಾನಿವತ್ತು ಕಣ್ಣಾರೆ ನೋಡ್ಕೊಂಡ್ಬಂದಿದ್ದೆ. ಬಡವರಂತೂ ಭಾಳ ಕಷ್ಟದಲ್ಲಿದ್ದಾರೆ. ಆಮೇಲೆ ಹಲವಾರು ನಮ್ಮ ಕಾರ್ಯಕ್ರಮಗಳೆಲ್ಲ ಬದಿಗೊತ್ತಿದ್ದಾರೆ. ತುಂಬ ಪ್ರಭಾವಿಗಳಿಗೆ ಮಾತ್ರ ಇಲ್ಲಿ ಮಜಾ ಮಾಡ್ದಂಗಿದೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲವೇ ಪ್ರಭಾವಿಗಳು ಇದರ ಅನುಕೂಲ ಪಡೆದಂಗೆ ಕಾಣ್ತದೆ ನನಗೆ. ಯಾಕಂದರೆ ಉದ್ದುದ್ದಕ್ಕೂ ನೂರಾರು ಜನ ಪ್ರತಿ ಹಳ್ಳಿಯಲ್ಲೂ. ಈಗ ನಾನು ನೋಡಿರೋದು, ಮೊದಲು ನಮ್ಮ ರಾಜೀವ್ ಗಾಂಧಿಯವರು ನಾನು ರಾಜಕೀಯ ಬಂದಾಗ 83-84 ಇಸ್ವಿ ಅವರು ಬಂದಾಗ ಅವರೊಂದು ಕರೆಗೆ ನಾನು ಕಾಂಗ್ರೆಸ್ ಪಕ್ಷ ಸೇರಿದೆ. ಅವ್ರು ಯುವಕರಿಗೆ ಅವರೊಂದು ಕರೆ ಮಾಡಿದ್ರು, ನಾವೆಲ್ಲ ಯುವಕರು ಸೇರಿದ್ವಿ. ಆಗ ಏನು ಮತ್ತು ಇಂದಿರಾ ಗಾಂಧಿಯವರು ನಾನು ಹುಡುಗನಾಗಿದ್ದಾಗ ಏನು ಅಭೂತಪೂರ್ವವಾದ ಸ್ವಾಗತ ಹಳ್ಳಿಗಳಲ್ಲಿ ಸಿಗ್ತಾಯಿತ್ತು. ಈಗ ಅಜಿತ್ ಪ್ರಸಾದ್ ಅವರು ಇದ್ದಾರೆ, ಇವರು ಫ್ರೀಡಮ್ ಫೈಟ್ರು, ಮನೆಯಲ್ಲಿ ಹುಟ್ಟಿರೋರು ಬೆಳೆದಿರೋರು, ಇವರು ನಮ್ಮ ಕಾಂಗ್ರೆಸ್ ಹಿರಿಯ ನಾಯಕರು, ಅವರು ಸಹ ಹೇಳ್ತಾರೆ. ಸೊ ಈ ಒಂದು ಸ್ವಾಗತವನ್ನು ನಾವು ನೋಡ್ತಾ ಇರೋದು, ನನಗೆ ಇಡೀ ರಾಜ್ಯದ ಉದ್ದಗಲಕ್ಕೂ ಜನರಿಗೆ ಈ ಒಂದು ಸರ್ಕಾರದ ಮೇಲಿರುವ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಈ ಆಕ್ರೋಶ ಹಲವಾರು ಕಾರಣಗಳಿದ್ದಾವೆ. ಅದಕ್ಕೆ ನಿಮಗೆ ಈ ಬೆಲೆ ಏರಿಕೆ ಇರ್ಬೋದು, ಗ್ಯಾಸ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಮತ್ತು ಮೊನ್ನೆ ತಾನೇ ಮಾಡಿರೋ 2-3 ತಿಂಗಳಲ್ಲಿ ರಿಸರ್ವೇಷನ್ಗಳಿರ್ಬೋದು. ಈಗ ಇವ್ರ ಜೋಬಲ್ಲಿರೋ ಹಣ ಕಿತ್ಬಿಟ್ಟು ಇವ್ರು ಕೊಟ್ಟರೆ ನಾನೇನು ದೊಡ್ಡ ಮನುಷ್ಯ ಆಗೋದಿಲ್ಲ. ನಾನು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ, ನಿಮಗೆಲ್ಲ ಗೊತ್ತಾಗ್ತದೆ ಇದೇನು ಅಂತ. ಆಮೇಲೆ ಖಾಲಿ ಪ್ರಭಾವಿಗಳಿಗೆ ಈ ಒಂದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಮತ್ತು ಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲರೂ ಸಹ ಮಾಡ್ತಾ ಇರೋದು ನಮಗೆ ಇಲ್ಲಿ ಭಾಳ ಸ್ಪಷ್ಟವಾಗಿ ಗೋಚರ ಆಗ್ತಾಯಿದೆ. ಮತ್ತು ಈ ಒಂದು ವಿಶೇಷವಾಗಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾಕೆ ಇಷ್ಟೊಂದು ಆಕ್ರೋಶ ಇದೆ ಅಂತ ನಾನು ಸ್ವಲ್ಪ ಸಮೀಕ್ಷೆ ಮಾಡುವಾಗ ನಮ್ಗೆ ಗೊತ್ತಾಗ್ತಾ ಇರೋದು ಏನಂದರೆ, ಇಲ್ಲಿ ದಬ್ಬಾಳಿಕೆ ಜಾಸ್ತಿ ಆಗಿದೆ. ಯಾವ ದಬ್ಬಾಳಿಕೆ ಜಾಸ್ತಿ ಆಗಿದೆ ಅಂದರೆ ಅದು ಅಧಿಕಾರಿಶಾಹಿ ಆಗಿರ್ಬೋದು, ಮತ್ತು ಪೊಲೀಸ್ ಅವ್ರದ್ದಿರ್ಬೋದು, ಮತ್ತು ಅಧಿಕಾರ ಹಿಡ್ದಿರೋರ್ದಿರ್ಬೋದು, ಅಧಿಕಾರ ಇಟ್ಕೊಂಡಿರೋರು ಇರ್ಬೋದು. ಈ ಒಂದು ಆಕ್ರೋಶ ನಾವಂತೂ ಇವತ್ತು ನೋಡ್ಕೊಂಡ್ಬಂದಿದ್ದೀವಿ, ಮತ್ತು ನೀವೆಲ್ಲರೂ ಕಳೆದ ಚುನಾವಣೆ ಅನೌನ್ಸ್ ಆದಾಗಿಂದ ನೀವು ನೋಡ್ತಾ ಇದ್ದೀರ, ನೀವೆಲ್ಲರೂ ಸಹ ಅನುಭವಿಸಿದ್ದೀರ. ಯಾಕಂದರೆ ಮಧ್ಯಮ ವರ್ಗದವರು, ಕೆಳವರ್ಗದವರು, ಮಾಧ್ಯಮ ವರ್ಗದವರು ಇರ್ತಾರೆ. ಅವ್ರಿಗೂ ಸಹ ಯಾವ ರೀತಿಯಾದ ಸಮಸ್ಯೆಗಳು ನಿಮಗೂ ನಮಗೆಲ್ರಿಗೂ ಆಗಿದೆ ಅಂತ ಈ ಆಕ್ರೋಶ ಹೊರಹಾಗ್ತಾ ಇರೋದು ನಾವೆಲ್ಲ ನೋಡ್ತಾ ಇದ್ದೇವೆ.